ನಂತರ 84 ಲಕ್ಷ ಜೀವರಾಶಿಗಳಲ್ಲಿ ಬಂದ ನಂತರ ಈ ಅರಿವಿನ ಜನ್ಮಕ್ಕೆ ಬಂದ ನಂತರ ಪ್ರಾರ್ಥನೆ ಮಾಡ್ಲಿಕ್ಕಂದ್ರ ನೀ ಅಂತ ಮನುಷ್ಯ ಅಂತಾರ ನೋಡು. ನೀನು 5 ಹೊತ್ತು ಪ್ರಾರ್ಥನೆ ಮಾಡ್ತಾರ, ಅದು ಇರ್ಲಿಕ್ಕಂದ್ರ 3 ಹೊತ್ತು ಮಾಡ್ತಾರ, ಅದು ಇರ್ಲಿಕ್ಕಂದ್ರೆ 2 ಹೊತ್ತರ ಮಾಡ್ತಾರ ನೋಡು. ಎಷ್ಟು ನಿಯಮ ಕಟ್ಟಳೆ ಅಂತಾರ, ಅದಕ್ಕೆ ಧರ್ಮ ಕಟ್ಟಳೆ. ಅದು ಮಠಕ್ಕೆ ಬರ್ರಿಯಪ್ಪ ಅಂತಂದ್ರ ಆಯ್ತಾಳ್ರಿ ಬರ್ತೀವ ಅವ್ರು ಅಂತಿರ್ತಾರ. ಕಟ್ಟಳೆ ಅನ್ನೋದು ಧರ್ಮ ಕಟ್ಟಳೆಗೆ ಇಸ್ಲಾಂ ಧರ್ಮ ಒಂದು, ಇನ್ನೊಂದು ಸಿಖ್ ಧರ್ಮ ಒಂದು ನಾನು ಬಹಳ ಲೈಕ್ ಮಾಡೀನಿ. ಯಾಕೆಂತಂದ್ರ ಧರ್ಮ ಕಟ್ಟಳೆ ಏನೈತೆ ಅದನ್ನ ಪರಿಪಾಲನೆ ಮಾಡ್ತಕ್ಕಂಥವ್ರು. ಈಗ ಖಾಜಿ ಅವ್ರಂತ ಗುರುಗಳು ಏನ್ ಹೇಳ್ತಾರ ಅದನ್ನ ಕಿತ್ ಹಾಕೋದಿಲ್ಲ. ಯಾಕಂತಂದ್ರ ಗುರುವೇ ದೇವನಂತಕ್ಕಂಥ ಭಾವ ಇಟ್ಟಿರ್ತಕ್ಕಂಥವ್ರು. ಸಿಖ್ ಧರ್ಮದ ಒಂದು ಮಾತನ್ನು ಹೇಳ್ತೀನಿ ನಿಮಗೆ. ಸಿಖ್ ಧರ್ಮದೊಳಗೂ 5 ಲಕ್ಷಣಗಳದಾವ. ಅವು ಯಾವಂತಂದ್ರ, ಒಂದು ಪೇಟ, 2ನೇದ್ ಸಿಖಿ, 3ನೇದ್ ದಾಡಿ, ನಂತರ 4ನೇದ್ ಖಡ್ಗ, ಇನ್ನೊಂದು ಜಂಬೆ ಇರ್ತದೆ. ಎದಕ್ಕಂದ್ರ ಧರ್ಮದ ಕಟ್ಟಳೆದು. ಧರ್ಮ ಏನ್ ಹೇಳ್ತಾರ, ಗುರುಗಳು ಏನ್ ಹೇಳ್ತಾರ, ಖಾಜಿಯವ್ರು ಏನ್ ಹೇಳ್ತಾರ, ಪೂಜ್ಯರು ಏನ್ ಹೇಳ್ತಾರ, ಅದನ್ನ ಪರಿಪಾಲನೆ ಮಾಡಿದ್ರೆ ಏನಕ್ಕನಂದ್ರ ಮಾನವ ಮಾಧವನಾಗಬಲ್ಲ. ಇಲ್ಲಿಕ್ಕಂದ್ರ ಮಾನವ ರಾಕ್ಷಸನಕ್ಕನವ. ಎದಕ್ಕಂತಂದ್ರ ಅದಕ್ಕ ಅಸುರಿ ಗುಣ ಅಂತಂದ್ರ ಏನಂತಂದ್ರ ಧರ್ಮದ ಕಟ್ಟಳೆ ಬಿಟ್ಟು ಹೋದಾವ. ಧರ್ಮದಂತೆ ಇದ್ನು ಅಂದ್ರ ಅವ ಎಲ್ಲ ಭಗವಂತನಕ್ಕನ, ಅವ ಖಾಜಿನ ಅಕ್ಕ ನೋಡು. ಅವ್ ನಮಸ್ಕಾರ ಮಾಡ್ತಾನ. ಯಾಕಂತಂದ್ರ ಇಬ್ರಾಹಿಂ ಸುತಾರ್ ಅವ್ರನ್ನ ಬ್ರಾಹ್ಮಣನಾಗಿರ್ತಕ್ಕಂಥವ್ರು ನಮಸ್ಕಾರ ಯಾಕೆ ಮಾಡಿದ್ರು? ಧರ್ಮಕ್ಕೆ ಮಾಡಿರಲಿಲ್ಲ, ಅಲ್ಲಿರ್ತಕ್ಕಂಥ ಧರ್ಮದ ಜ್ಞಾನಕ್ಕೆ ಮಾಡಿದ್ರು ನೋಡು. ಭಾವೈಕ್ಯತೆ ಅಂತಕ್ಕಂಥ ಒಂದು ಮಾತನ್ನು ಧರ್ಮಸ್ಥಳದೊಳಗೆ ಹೇಳಿದಾಗ ವೀರೇಂದ್ರ ಹೆಗ್ಗಡೆ ಅವರು ಸಹ ನಮಸ್ಕಾರ ಮಾಡಿದ್ರು. ಎದಕ್ಕೆ ಮಾಡಿದ್ರು? ಅವರಲ್ಲಿ ಇರ್ತಕ್ಕಂಥ ಜ್ಞಾನ ಸಂಪನ್ನನಾಗಿ ಜ್ಞಾನಕ್ಕೆ ಮಾತೆ ಮಾಡಿದ್ರು ನೋಡು. ಅದಕ್ಕ ಇಲ್ಲಿಯೂ ಸಹ ಎಂತಾದು ಪ್ರಾರ್ಥನಾ ಮಂದಿರ ನೋಡು. ಊರ್ ಹೊರಗೆ ಐತಿದು, ಊರಾಗಿರಬಾರದ್ರಿ. ಮಠ ಮಂದಿರ ಇವೆಲ್ಲ ಊರ್ ಹೊರಗಿರ್ಬೇಕ್ರಿ. ಯಾಕೆಂತಂದ್ರ ನಿವಾಂತ ಸ್ಥಾನ ಅಂತಾರ ಇವ್. ಇಲ್ಲಿ ಏನೋ ಮಾಡಕ್ ಪ್ರಾರ್ಥನೆ ಮಾಡಕ್ ಬಂದ್ರೆ ಏನೂ ಜಂಜಾಟ ಇರಬಾರ್ದು. ನಮ್ಮ ಹಿಂದೂ ಧರ್ಮದಲ್ಲಿ ಗಂಟಿ ಕಟ್ಟಿರ್ತಾರೆ. ಎದಕ್ಕೆ ಕಟ್ಟಿರ್ತಾರ? ನಮ್ಮಲ್ಲಿ 108 ವಿಷಯಗಳನ್ನು ತಲೆಯಾಗಿಟ್ಟುಕೊಂಡು ಬಂದು ಇಲ್ಲಿ ಬಂದ ತಕ್ಷಣ ಒಂದ್ಸಲ ಗಂಟಿ ಬಾರಿಸಿದಾಗ ಆ ತಲೆಯಂದು ಹೋಗಿ ದೇವರ ನಾಮಸ್ಮರಣೆ, ಓಂಕಾರ ಅಂತ ಐತದು ಗಂಟಿ. ಓಂಕಾರ ಅಂದ್ರೆ ಏನಾಗತ್ತ, ಮನಸ್ಸು ಏಕಾಗ್ರತೆ. ಅದಕ್ಕೆ ಒಬ್ಬ ಮರಾಠಿ ಕವಿ ಹೇಳ್ತಾರ, ದೇವಾಚಿಯ ದ್ವಾರಿ ಉಭಾಕ್ಷಣ ಬರಿ ಪುಣ್ಯಾಚೀಗನನ ಕೋಣಕರಿ ಅಂತ ನೋಡಿ. ದೇವನ ಒಂದು ಸಾಮೀಪ್ಯದಲ್ಲಿ ಬಂದಾಗ ಒಂದು ಕ್ಷಣ ಮಾತ್ರದಲ್ಲಿ ನನ್ನ ಮನಸ್ಸು ಅಂತಕ್ಕಂಥದ್ದು ಖಾಲಿ ಇತ್ತಂತಂದ್ರೆ ಏನ್ರ ಹಾಕಾಕ ಬರುತ್ತೆ. ಮಣಿಯಾಗಿಂದ ಎಲ್ಲಾ ಸಾಕಷ್ಟು ಚಿಂತಿ ತಂದು ಇಲ್ಲಿ ನಮಸ್ಕಾರ ಮಾಡಿದ್ರೇನು, ಕಾಶಿಗೆ ಹೋದ್ರೇನು, ಹರಿದ್ವಾರಕ್ಕೆ ಹೋದ್ರೇನು, ತಲೆಯಾಗನ 108 ಇಟ್ಕೊಂಡು ಎಲ್ಲಿ ಹೋದ್ರು ನೀವು ಸುಖ ಇಲ್ಲ. ಸುಖ ಎಲ್ಲೈತಂತಂದ್ರ ಕ್ಷಣ ಮಾತ್ರದಲ್ಲಿ ಭಗವಂತನ ಸಾಮೀಪ್ಯದಲ್ಲಿ, ಗುರುಗಳ ಸಾಮೀಪ್ಯದಲ್ಲಿ, ಮಂದಿರ ಮಸೀದಿಗಳಲ್ಲಿ ಬಂದಾಗ ನಿನ್ನ ಮನಸ್ಸಂಕಂತಕ್ಕಂಥ ಖಾಲಿ ಇತ್ತಂದ್ರ ಅಲ್ಲಿ ಭಗವಂತ ತಂದು ಹಾಕ್ತಾನೆ. ಏನು? ಒಳ್ಳೆ ಭಾವನೆಯನ್ನ. ಅಂತ ಭಾವನೆಯನ್ನು ಬೇಕಂದ್ರ ಇಂಥ ಮಂದಿರಗಳು ಬಹಳಷ್ಟು ಊರೊಳಗ ಮಂದಿರಗಳು ಮಸೀದಿಗಳು ಅದಾವಂತಂದ್ರ ಆ ಊರಾಗ ಶಾಂತಿ ಐತಂತ ತಿಳ್ಕೊಬೇಕು ನೋಡಿ. ಬಾಳ ಮಠ ಅದಾವಂತಂದ್ರ ಅದು ಏನು ಹಸು ಎಲ್ಲ. ಯಾಕಂದ್ರೆ ಮಂದಿರ ಇರೋದು ಎದಕ್ಕಂತಂದ್ರ ಅದು ಶಾಂತಿಯ ಸಂಕೇತ. ಮಠಗಳಿರುವುದು ಯಾಕಂದ್ರೆ ಅಜ್ಞಾನದ ಅಂಧಕಾರ ಕಳೀಲಿಕ್ಕೆ. ದೇವಸ್ಥಾನಗಳೇನಂದ್ರೆ ನೀವು ಹೋಗುದು, ಬೇಡ್ಕೊಳ್ಳೋದು, ಬಂದ್ಬಿಡುದು ಅಷ್ಟ. ಯಾವ್ದಾರ ದೇವ್ರು ಮಾತಾಡತ್ತಂದ್ರೆ ಹೇಳಿ ನನಗ ಮಾತಾಡಿದ್ದೇನು? ಗುರುವಿನ ರೂಪದಲ್ಲಿ ಆ ದೇವರ ರೂಪ ಬರ್ತಕ್ಕಂಥ ಗುರು ಅಂತಕ್ಕಂಥ ಮಾತಾಡೋಣ. ಭವಹರಣ ಮಾಡತಕ್ಕಂಥ ಯಾವ ಗುರು ಒಬ್ಬನೇ. ಅಂತ ಗುರುಗಳ ಮಠಕ್ಕೆ ಹೋದ್ರೆ ಅಂದ್ರೆ ಭವಹರಣ ಆಗತ್ತ. ಭವಹರಣ ಆತಂತಂದ್ರೆ ನಿನ್ನ ಬಂಧನಿಂದ ಮುಕ್ತಿ ಆಗ್ತಿ. ಮುಕ್ತನಾದಂದ್ರೆ ಇಲ್ಲೇ ನೀವು ಮುಕ್ತನಾಗತಕ್ಕಂಥ ಶಕ್ತಿಯನ್ನು ಪಡೀತಿ. ಅದಕ್ಕೆ ಈ ಊರೊಳಗ ಮಸೀದ್ ಆಗ್ಲಿ, ಮಂದಿರ ಆಗ್ಲಿ, ಮಠಗಳಾಗ್ಲಿ, ಎಷ್ಟು ಮಠಗಳದಾವಂತಂದ್ರ ನಮ್ಮ ಊರಾಗ ಬಹಳಷ್ಟು ಮಠಗಳದಾವಂದ್ರ ಅಲ್ಲಿ ಶಾಂತಿ ನೆಲೆಸೈತೆ ಅನ್ಬೇಕು ನೋಡು. ಒಂದಿಷ್ಟು ಮಂದಿ ಪ್ರತಿಷ್ಠೆಯಾಗಿ ಹೇಳ್ತಾರೆ, ನಮ್ಮೂರಾಗ ಬಹಳಷ್ಟು ಬಾರ್ ಅದಾವ್ರಿ ಅಂತಂದ್ರೆ ಅಲ್ಲಿ ಬಹಳ ಜಗಳ ಆಗತ್ತಂತ ತಿಳ್ಕೊಬೇಕು ನೋಡಿ.
ನೋಡ್ರಿ ಇಸ್ಲಾಂ ಧರ್ಮದೊಳಗೆ ಎಂತಾದೊಂದು ಐತಿ ಅಲ್ಲಿ ಈ ಅರಬಿಯನ್ಸ್ದೊಳಗ ಅಲ್ಲಿ ಅಕಸ್ಮಾತ್ ಡ್ರಿಂಕ್ಸ್ ಅರಿವಿ ಮೇಲೆ ಬಿತ್ತ ಅರಿವಿ ತೆಗೆದು ಹೋಗ್ತಾರಂತ. ಹೌದು, ಧರ್ಮದ ಲಕ್ಷಣವೆಲ್ಲ ಕುಡಿದ್ರೆ ಮತ್ತ ಕುಡಿತಾರ, ಬರೀ ಅರಿವಿ ಮೇಲೆ ಬಿದ್ರೆ ತೆಗೆದು ಹೋಗುತ್ತಾರ ಅರಿವಿನ. ಅದಕ್ಕೆ ಧರ್ಮ ಅಂತಾರ. ಅದಕ್ಕೆ ಅಭಕ್ಷ್ಯ ಸೇವನೆ ಅಂತಾರ ಶಾಸ್ತ್ರದಲ್ಲಿ. ಅಭಕ್ಷ್ಯ ಸೇವನೆ ಯಾವ ಮಾಡ್ತಾನೋ ಯೋಗ್ಯನಲ್ಲ, ಅಯೋಗ್ಯ ಅಂತ ಅದಕ್ಕೆ ಇವೆಲ್ಲವೂ ಸಹ ಕೆಲವೊಂದಿಷ್ಟು ಧರ್ಮದ ಒಂದು ಗ್ರಂಥದಲ್ಲಿ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ. ಅಂಥದ್ದನ್ನ ನೀವುಗಳು ಸಹ ಪ್ರಾರ್ಥನಾ ಮಂದಿರ ಅಂದ್ರೆ ಎಲ್ಲರೂ ಬರಬೇಕು. ಈಗ ಒಂದ್ ತಿಂಗಳು ಪ್ರಾರ್ಥನೆ ಚಲೋ ಆಗುತ್ತೆ, ಹೌದಲ್ರಿ? ರೋಜಾ ಎಷ್ಟು ಕಠಿಣ. ನಮಗೆ ಶ್ರಾವಣ ಎಷ್ಟು ಶ್ರೇಷ್ಠನೋ ಅಷ್ಟೇ ನಿಮಗ ಅದೊಂದು ತಿಂಗಳ ಅದು ಕಠಿಣ ಮಾಡ್ತೀರಿ ನೀವು. ನಾವೇನ್ ಮಾಡ್ತೀವಿ, ಒಪ್ಪತ್ತಂತ ಅನ್ನೋದ ಸಂಜೆ ಮುಂದೆ ಹಣದ ಬಿಡ್ತೀವಿ. ಹಂಗಾಗಲ್ಲ. ಎಷ್ಟು ಒಂದು ಕಡ್ಡಿ ಸತಕ್ಕೆ ಹಾಕುದಿಲ್ಲ, ನೀರ್ ಸಹ ಕುಡಿಯೋದಿಲ್ಲ. ಅದಕ್ಕೆ ಇಂಥ ಒಂದು ಅನುಷ್ಠಾನ ಅಂತಾರ. ಇದಕ್ಕೆ ಶಾಸ್ತ್ರೀಯ ಭಾಷೆಯಲ್ಲಿ ಅನುಷ್ಠಾನ ಅಂತಾರ, ದೇವ ಸ್ಮರಣೆ ಅಂತಾರ. ಅದಕ್ಕೆ ಅಂಥದ್ದನ್ನು ಮಾಡತಕ್ಕಂಥ ಒಂದು ಸ್ಥಾನವನ್ನು ಮಾಡಿಕೊಂಡಿದ್ದೀರಿ. ಅದಕ್ಕೆ ಎಲ್ಲರಿಗೂ ಸಹ ಎಲ್ಲರೂ ಬರುವಂತ ಸದ್ಬುದ್ಧಿ ಬರಬೇಕು. ನೀನ ಕರ್ಕೊಂಡ್ಬರ್ಬೇಕಪ್ಪ, ಒಂದು ತಿಂಗಳು ನೋಡ್ತೀನಿ ನಾನು ಇಲ್ಲಿ ಬಹಳ ಹಗಲೇ ಬರ್ತೀನಿ ನಾನು ಕರ್ಕೊಂಬಂದು. ಇವರು ನಮ್ಮ ಡಾಕ್ಟರ್ ಅವರು ಬಹಳ ಪ್ರಯತ್ನ ಐತಿ. ಅದಕ್ಕೆ ಎಲ್ಲರೂ ಸಹ ಪ್ರಯತ್ನ ಮಾಡಿದ್ದೀರಿ. ಸಣ್ಣ ಸಮಾಜ ಇದ್ರೂ ಸಹ ಎಲ್ಲರ ಜೊತೆ ಭಾವದಲ್ಲಿ ಐಕ್ಯವಾಗತಕ್ಕಂಥ ಒಂದು ಸದ್ಬುದ್ಧಿ ಇಟ್ಟುಕೊಂಡಂಥವ್ರು ಎಲ್ಲಾ ಧರ್ಮದವರು ಕೂಡ ಸಹ ಎಲ್ಲ ಮತದವರು ಕೂಡ. ಧರ್ಮ ಅನ್ನಬಾರದ್ರೆ ಜಾತಿ ಮತ ಅಂತಾರೆ. ಧರ್ಮ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮತ ಅಂತಕ್ಕಂಥದ್ದು ಅಂದ್ರೆ ಬಹಳಷ್ಟು ಮತ ಅದಾವ ನಮ್ಮ ಭಾರತದಲ್ಲಿ, ಸಾವಿರ ಮತಗಳದವು. ಅವರ ಮತದಲ್ಲಿ ಇರ್ತಕ್ಕಂಥದ್ದು ಶ್ರೇಷ್ಠತೆಯನ್ನ ಉಳಿಸಿಕೊಂಡು ಬಂದಿರತಕ್ಕಂಥದ್ದು ಭಾರತ ಒಂದೇ. ಅದಕ್ಕೆ ನೀವುಗಳೆಲ್ಲರೂ ಸಹ ಈ ಪ್ರಾರ್ಥನಾ ಮಂದಿರ ಮಾಡಿ ಎಲ್ಲರಿಗೂ ಸಹ ಸಣ್ಣವರು ನಿಡ್ಕೊಂಡು ಎಲ್ಲರೂ ಬಂದು ಈ ಪ್ರಾರ್ಥನಾ ಮಂದಿರದಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ ಅಂದ್ರೆ ನಮ್ಮ ಇರ್ತಕ್ಕಂಥ ಕಲ್ಮಶವಾಗಿರ್ತಕ್ಕಂಥದ್ದನ್ನು ಕಳೆದು ಒಳ್ಳೆಯ ಒಂದು ಸದ್ಬುದ್ಧಿಯನ್ನು ಕೊಡ್ತಕ್ಕಂಥ ಅಲ್ಲಾನಲ್ಲಿ ಪ್ರಾರ್ಥನೆ ಮಾಡಿ, ಸದ್ಗುರುನಲ್ಲಿ ಪ್ರಾರ್ಥನೆ ಮಾಡಿ ಈ ವಾಕ್ರೂಪ ಸೇವೆಯನ್ನ ಸದ್ಗುರುನಾಥ್ ನಡೆದಾಸ. ಓಂ ಶಾಂತಿ.